ನಿನ್ನೆ ಹೋಟೆಲ್ ರೂಮ್ನಲ್ಲಿ ಏನಾಯ್ತು ಸರ್? ಒಂದು ಚಿಕ್ಕ ತಪ್ಪು ನಡೆದಿದೆ. ದೊಡ್ಡ ತಪ್ಪಲ್ವಾ ಸರ್ ಅದು? ಆ ತಪ್ಪಲ್ಲ, ಬೇರೆ ತಪ್ಪು ನಡೆದಿದೆ. ಬೇರೆ ತಪ್ಪ? ಏನ್ ನಡೀತು ಸರ್? ಇದೇನ್ ಮೀಟಿಂಗ್ ಪವನ್? ಬಂದು 1 ಗಂಟೆ ಆಯ್ತು. ಅವನ್ ಬರ್ತಾನೋ ಸಾಯ್ತಾನೋ ಗೊತ್ತಿಲ್ಲ. ನಿನ್ ಮುಖ ನೋಡ್ಕೊಂಡು ಕೂತ್ಕೋಬೇಕಂದ್ರೆ ಇರಿಟೇಷನ್ ಆಗ್ತಿದೆ. ನಿನಗೆ ಏನೋ ಒಂಥರ ಇದೆ, ನಾನು ಕಂಫರ್ಟ್ ಆಗಿದೆ. ನೀವು ಅಷ್ಟೊಂದು ಆಶೆ ಮಾತಾಡಬೇಡಿ ಹೇಮಾ, ನನ್ನ ಮನಸ್ಸು ನೋವಾಗುತ್ತೆ. ಮೊದಲು ಕೂಲ್ ಡ್ರಿಂಕ್ಸ್ ತಗೋ, ಆಮೇಲೆ ಕೂಲ್ ಆಗುವಂತೆ. ಚಿಚಿ ನನ್ಗೆ ಕೂಲ್ ಡ್ರಿಂಕ್ಸ್ ಅಂದ್ರೆ ಇಷ್ಟಾನೇ ಇಲ್ಲ. ಐ ಆಮ್ ಆಲ್ವೇಸ್ ಹಾಟ್. ಐ ಲೈಕ್ ಹಾಟ್ ಓನ್ಲಿ. ಹಾಟಾ? ಎಸ್. ನಂಗೆ ಬೇಕಾದ್ರೆ ಕೊಡೋದು ಅದೇ. ಏನಂತಿದ್ಯಾ? ಈ ಒಂದ್ಸಲ ಕೂಲ್ ಡ್ರಿಂಕ್ ತಗೋ, ನಿಂಗೆ ಇಷ್ಟವಾಗಬಹುದು. ಕುಡಿದ್ರೆ ತಾನೇ ಗೊತ್ತಾಗೋದು. ಪ್ಲೀಸ್ ಕುಡಿದ್ ನೋಡು. ತುಂಬಾ ಬೋರ್ ಆಗ್ತಿದೆ ಪವನ್. ಇನ್ನು ಎಷ್ಟೊತ್ತು ಪವನ್? ನಾವಿಬ್ರು ಪಕ್ಕದಲ್ಲಿದ್ದೀವಿ, ಅದಕ್ಕೆ ಪಕ್ಕಕ್ಕೆ ಬಂದ್ಬಿಟ್ವಿ. ಏನು? ಅದೇ ಅವರು ಡೆಲಿಗೇಟ್ಸು, ಅವ್ರು ಡೆಲ್ಲಿಯಿಂದ ಬರಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪವನ್ ಪವನ್ ನೋಡು ಅಷ್ಟೊಂದು ಗಾಬರಿ ಆಗ್ಬಿಡ ಕಣಯ್ಯ. ಆರಂಭದಲ್ಲಿ ಸಚಿನ್ ಸೆಂಚುರಿ ಮಾಡ್ದಾ, ಸಾನಿಯಾ ಮಿರ್ಜಾ ಒಲಿಂಪಿಕ್ಸ್ಗೆ ಹೋದ್ಲಾ. ಯಾವ ಫೀಲ್ಡ್ ಆದ್ರೂ ಫೇಲ್ಯೂರ್ ಕಾಮನ್ ಕಣಯ್ಯ. ಫೇಲ್ ಆಗಿ ಸಕ್ಸಸ್ ಆಗ್ಬೇಕಂದ್ರೆ ಏಜ್ ಇರ್ಬೇಕು ನಮ್ಗ. ನೋಡು ಪ್ಲೀಸ್ ಅಜಯ್, ಏಜ್ ಫ್ಯಾಕ್ಟರ್ ಬಿಟ್ಬಿಡು. ಹೇಮಾ ಕೇಳಿಸ್ಕೊತಾಳೆ. ನೆಕ್ಸ್ಟ್ ಏನ್ ಮಾಡ್ಬೇಕೋ ಹೇಳು. ತಪ್ಪು ಮಾಡಕ್ಕೆ ಡಿಸೈಡ್ ಆಗಿದೀವಿ ಅಂದ್ರೆ ಅದು ಯಾವ ರೇಂಜ್ ಅಲ್ಲಿ ಮಾಡೋದು ತಪ್ಪೇ. ರೇಂಜ್ ಬದಲಾಯಿಸೋಣ. ಏನದು? ಟೈಮ್ ಬಂದಾಗ ಹೇಳ್ತೀನಿ. ಯಾರ ನನಗೆ ಟಿಕೆಟ್ ಕಳ್ಸಿದ್ದು? ಯಾರು ನನಗೆ ಫ್ಲೈಟ್ ಟಿಕೆಟ್ಸ್ ಬದಲು ಟ್ರೈನ್ ಟಿಕೆಟ್ ಕಳ್ಸಿದ್ದು? ಯಾವನು? ಅದೇ ಅವನೇ, ಅಲ್ಲಿ ಕೌಂಟಲ್ಲಿ ಕೂತಿದ್ದ ಅವನೇ. ಏಯ್, ಇವತ್ತು ನೀನು ನಾನು ನೋಡ್ಕೊಳ್ಳೋಣ ಬಾರೋ. ಕಂಟ್ರೋಲ್ ಯಾಕೆ ಕಿರ್ಸ್ತಾ ಇದೆಯಾ? ಇದೇನು ಅಸೆಂಬ್ಲಿ ಅನ್ಕೊಂಡ? ಕಿರ್ಚೋದಲ್ವೋ, ಆವೇಶದಿಂದ ಬರೋ ಬೆಂಕಿ ಜ್ವಾಲ. ಅಗ್ನಿಗೊಂಡೇನಲ್ಲ, ಇಷ್ಟಕ್ಕೆ ಬೆಂಕಿ ಅಂಟಿಸಿದ ನನ್ನ ಮಗ ಯಾರು? ಯಾವನೋ ಆದ್ರೆ ನಿನ್ನ ಹತ್ರಕ್ಕೆ ಯಾಕೆ ಬರ್ತೀನಿ? ನೀನೇ? ನಾನಾ ಅಂತ ಗೊತ್ತಿಲ್ದಿರ ಕೇಳ್ತಾ ಇದ್ಯಾ? ನೀನೇ? ಏನಿದು? ಟ್ರೈನ್ ಟಿಕೆಟ್ ನೀನ್ ಕಳ್ಸಿದ್ರೆ ಬಂತು. ಮತ್ತೆ ಇನ್ನೊಂದು ಟಿಕೆಟ್ ತಗೊಂಡು ನನ್ನ ಹಿಂದೆ ಅಂಡಮಾನ್ ಹೋದ್ಲು. ಟ್ರೈನ್ ಅಲ್ಲಿ ಅಂಡಮಾನ್ ಹೆಂಗ್ ಹೋಗ್ತಾವಳು, ಫ್ಲೈಟ್ ಅಲ್ಲಿ ಹೋದ್ಲು. ಮತ್ತೆ ನೀನು ಅದನ್ನೇ ಕೇಳ್ತಿರೋದು. ನನ್ನ ಹೆಂಡತಿಗೆ ಫ್ಲೈಟ್ ಟಿಕೆಟ್, ನಂಗೆ ಟ್ರೈನ್ ಟಿಕೆಟ್. ಯಾವ ನನ್ನ ಮಗ ಕಳ್ಸಿರೋದು? ಹೇಳು ಹೇಳು, ಇವಾಗ ಹೇಳ್ಬೇಕು ನೀನು. ಹೇಳು ಹೇಳು ಹೇಳು. ಎಕ್ಸ್ಕ್ಯೂಸ್ ಮೀ, ನನ್ನ ಗಂಡ ನಿಮ್ ಫ್ಲೈಟ್ ಟಿಕೆಟ್ ತಗೊಂಡು ಅಂಡಮಾನ್ಗೆ ಹೋಗಿದ್ದಾನೆ. ಏನೋ ಇವನ್ ಹೆಂಡ್ತಿ ನಿನ್ ಗಂಡ ಜೊತೆ ಅಂಡಮಾನ್ ಹೋಗ್ಬಿಟ್ನಾ? ಅಯ್ಯೋ, ಚಾನ್ಸ್ ಮಿಸ್ ಆಗೋಯ್ತು. ಏನದು? ಪಾಪ ಅಂತಿದೆ ಸರ್. ಏನ್ ಸರ್ ಇದು ಅಸಹ್ಯವಾಗಿ ನಿಮ್ಮ ಹೆಂಡತಿ ಅವ್ರ ಗಂಡ ಜೊತೆ ಕೊಡೋದು? ಚಪ್ಲಿ ತಗೊಂಡು ಹೊಡಿತೀನಿ ನನ್ನ ಮಗನೇ. ಓಡೋಗೋದೇನೋ ಅವಳಿಗೆ ಏನು ಗೊತ್ತಿಲ್ಲ. ಪಾಪ ಯಾರ ಜೊತೆ ಹೋಗಿದ್ವಾ ಅನ್ನೋದು ಪಾಯಿಂಟ್ ಅಲ್ಲ, ಫಸ್ಟ್ ಟೈಮ್ ಹನಿಮೂನ್ಗೆ ಫ್ಲೈಟ್ ಅಲ್ಲಿ ಹೋಗಿದ್ವಾ ಇಲ್ವಾ ಅನ್ನೋದು ಪಾಯಿಂಟ್. ಏನಾಗುತ್ತೆ ಏನೋ. ಮದುವೆ ಆಗಿ 4 ವರ್ಷ ಆಗಿದೆ, ನಾನೇ ಏನ್ ಮಾಡಿಲ್ಲ. ನಿನ್ನ ಹೆಂಡತಿನ ಏನ್ ಮಾಡ್ತಾನೆ? ನಿನ್ ಬಾಯ್ ಮುಚ್ಚು. ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಸ್ವರ್ಗ ತೋರಿಸ್ತೀನಿ. ಹೌದಾ? ಸ್ವರ್ಗ ತೋರಿಸ್ತೀನಿ ಅಂದ್ರೆ ಅಂಡಮಾನ್ ದೂರ, ಇಲ್ಲಿ ಬೆಂಗಳೂರಲ್ಲಿ ಫ್ಲಾಟ್ ಇದೆ, ಅಲ್ಲಿ ನೋಡ್ಕೊಳ್ಳೋಣ. ನಡಿ. ಮತ್ತೆ ನಾನು? ಹೇಯ್, ಒಂದ್ ಕೆಲಸ ಮಾಡು, ನನ್ನ ಹಿಂದೆ ಟಿಕೆಟ್ ಕ್ಯಾನ್ಸಲ್ ಮಾಡು. ಬಂದೆ. ಏಯ್ ಏನೋ ಗೋಳು? ನೋಡ್ದೇನ ಅವ್ರನ್ನ? ಅನ್ಯೋನ್ಯವಾಗಿದೆ ಜೋಡಿ, ಅರಾಜಕದ ಜೋಡಿ. ಅದ್ ಸರಿನೋ? ನಾನೇನ್ ಏಜೆಂಟಾ ಬ್ರೋಕರಾ? ಎರಡು ಒಂದೇ ಅಲ್ವಾ? ನಿಮ್ ಗೋಳು. ನಮ್ ದುಡ್ಡು ಯಾವಾಗ ಕೊಡ್ತೀರಾ? ಯಾವಾಗ ಕೊಡ್ತೀರಿ ಹೇಳಿ. ನಿಲ್ಸಿ. ಏನೋ ಇವ್ರಿಗೆ ಇನ್ನೂ ದುಡ್ಡು ಕೊಟ್ಟಿಲ್ವಾ? ಅವ್ರು ಕೇಳ್ತಾರ ಸ್ಯಾಲರೀಸ್ ಅಲ್ಲ, ನಾವ್ ಅವ್ರು ಕೊಡ್ಬೇಕಾರದು. ಅದೇ ಕಣೋ, ನಾಳೆ ಕೊಟ್ಬಿಡು.